ಅಕ್ಟೋಬರ್ 29, 2021 ನಾಡಿನ ಅತ್ಯಂತ ಜನಪ್ರಿಯ ನಟ, ಬರೀ ನಟ ಅಲ್ಲ, ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಠಾತ್ ನಿಧನ ಆಗತ್ತೆ. ಅದಕ್ಕೆ ಕಾರಣ ಏನು? ಒಂದು ಸುದ್ದಿವಾಹಿನಿಯ ಸಾಕ್ಷಿ ಕೂಡ ಇದೆ ಇಲ್ಲಿ, ಅದು ಸ್ಪಷ್ಟವಾಗಿ ಹೇಳುತ್ತೆ, ಕೋವಿಡ್ ವ್ಯಾಕ್ಸಿನ್ ನ ಕಾರಣಕ್ಕೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಸಾವು ಆಗಿರಬಹುದು ಅನ್ನುವಂಥದ್ದನ್ನ ದ ಎಕ್ಸ್ಪೋಸ್ ಅನ್ನುವಂತಹ ಡಿಜಿಟಲ್ ಸುದ್ದಿವಾಹಿನಿ ಈ ಒಂದು ಸುದ್ದಿಯನ್ನ ಸ್ಪಷ್ಟವಾಗಿ ದಾಖಲಿಸಿದೆ. ಫೇಮಸ್ ಇಂಡಿಯನ್ ಆಕ್ಟರ್ ಡೈಸ್ ಆಫ್ ಹಾರ್ಟ್ ಅಟ್ಯಾಕ್ ಆಫ್ಟರ್ ಕೋವಿಡ್-19 ವ್ಯಾಕ್ಸಿನ್ ಅನ್ನುವಂತಹ ಸ್ಪಷ್ಟ ಸಂಗತಿಯನ್ನ ದಾಖಲಿಸಿದೆ. ಇದು ಒಂದು ಕಡೆ. ಇದಕ್ಕಿಂತಲೂ ಘನಘೋರವಾದಂತಹ ಸಂಗತಿ ಏನಂದ್ರೆ, ಇಡೀ ದೇಶದಲ್ಲಿ ಸುಮಾರು 174 ಕೋವಿಡ್ ಶೀಲ್ಡ್ ಲಸಿಕೆಗಳನ್ನ ಯಾರೆಲ್ಲ ಹಾಕಿಸ್ಕೊಂಡಿದ್ದೀರೋ ಅವರೆಲ್ಲರಿಗೂ ಕೂಡ ಆಘಾತಕಾರಿ ಸಂಗತಿ ಇದೆ. ಏನಂದ್ರೆ, ಕೋವಿಡ್ ಶೀಲ್ಡ್ ಪ್ಯೂರ್ ಸೈಡ್ ಎಫೆಕ್ಟ್ ಅನ್ನ ನಿಮ್ಗೆ ಮುಂದಿನ ದಿನಮಾನಗಳಲ್ಲಿ ತಂದು ಕೊಡುತ್ತೆ ಎನ್ನುವಂಥದ್ದು. ಇವತ್ತಿನ ಬಹುಪಾಲು ಪತ್ರಿಕೆಗಳಲ್ಲೂ ಕೂಡ ಈ ಸಂಗತಿ ದಾಖಲಾಗಿದೆ. ಕೋವಿಡ್ ಶೀಲ್ಡ್ ಸೈಡ್ ಎಫೆಕ್ಟ್ ನಿಜ, ಕೋರ್ಟ್ ನಲ್ಲಿ ಆಸ್ಟ್ರಾಜೆನಿಕಾ ಒಪ್ಪಿಗೆ, ರಕ್ತ ಹೆಪ್ಪುಗಟ್ಟುವಿಕೆ, ಪ್ಲೇಟ್ಲೆಟ್ ಇಳಿಕೆ ಸಮಸ್ಯೆ ಸಾಧ್ಯತೆ. 2019-21 ಅವಧಿಯಲ್ಲಿ ಇಡೀ ಜಗತ್ತನ್ನ ಕಾಡಿದ ಕೋವಿಡ್ ಮಹಾಮಾರಿ ತಡೆಗೆ ತಾನು ಅಭಿವೃದ್ಧಿಪಡಿಸಿದ ಕೋವಿಡ್ ಲಸಿಕೆಯು ಅಪರೂಪದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು ಅಂತ ಬ್ರಿಟನ್ ಮೂಲದ ಆಸ್ಟ್ರಾಜೆನಿಕಾ ಮೊದಲ ಬಾರಿಗೆ ಕೋರ್ಟ್ ನಲ್ಲಿ ಒಪ್ಪಿಕೊಂಡಿದೆ. ವಿಪರ್ಯಾಸ ನೋಡಿ, ಶ್ರೀಮಾನ್ ನರೇಂದ್ರ ಮೋದಿ ಅವರ ಪಕ್ಷ ಇದೇ ಒಂದು ಲಸಿಕಾ ಕಂಪನಿಯ ಕಡೆಯಿಂದ ಎಲೆಕ್ಟ್ರೋಲ್ ಬಾಂಡ್ಸ್ ಗಳ ಲೆಕ್ಕದಲ್ಲಿ 52 ಕೋಟಿ ರೂಪಾಯಿಯನ್ನ ಪಡ್ಕೊಂಡಿದೆ. ಈ ಸಂಗತಿ ಕೂಡ ಸತ್ಯವಾದಂಥದ್ದು. 174 ಕೋಟಿ ಜನಕ್ಕೆ ಲಸಿಕೆ ಹಾಕಿಸಿ ಅವರನ್ನ ಪ್ರಯೋಗ ಶಿಶುಗಳ ರೀತಿಯಲ್ಲಿ ಬಳಸಿಕೊಂಡು ಅವರ ಮೇಲೆ ಯಾವ ಅಡ್ಡ ಪರಿಣಾಮ ಆದ್ರೂ ಪರವಾಗಿಲ್ಲ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ, ಮೋದಿ ಅವರ ಸರ್ಕಾರ 52 ಕೋಟಿ ರೂಪಾಯಿಗೆ ಇಡೀ ದೇಶದ ಜನರ ಆರೋಗ್ಯವನ್ನ ಅಡ ಇಟ್ಟಿದ್ಯಾ? ಇವತ್ತು ಸಾಕಷ್ಟು ಪತ್ರಿಕೆಗಳಲ್ಲೂ ಕೂಡ ಇದೇ ಸಂಗತಿ ಇದೆ ನೋಡಿ. ನ್ಯೂಸ್ 18 ನ ಒಂದು ವರದಿ, ಕೋವಿಡ್ ಶೀಲ್ಡ್ ಲಸಿಕೆಯಿಂದ TTS ಅಪಾಯ, ಸೈಡ್ ಎಫೆಕ್ಟ್ ಇದೆ ಎಂದು ಒಪ್ಪಿಕೊಂಡ ಆಸ್ಟ್ರಾಜೆನಿಕಾ. ಹಾಗಿದ್ರೆ ಏನಿದು TTS? ನೋಡಿ, ಇಡೀ ದೇಶದಲ್ಲಿ ಇವತ್ತು 174 ಲಸಿಕೆಗಳನ್ನು ಹಾಕಿಸಿಕೊಂಡಿರುವಂತಹ ಅರ್ಧಕ್ಕೂ ಹೆಚ್ಚು ಭಾರತೀಯರ ಆರೋಗ್ಯ ಏನ್ ಬೇಕಾದ್ರೂ ಆಗಬಹುದು. ಈ ವರ್ಷದ ಫೆಬ್ರವರಿಯಲ್ಲಿ ಯಾಕೆ ನ್ಯಾಯಾಲಯದಲ್ಲಿ ಪ್ರಸ್ತುತಪಡಿಸಲಾದ ಕಾನೂನು ದಾಖಲೆಯಲ್ಲಿ ಕೇಂಬ್ರಿಡ್ಜ್ ಮೂಲದ ಕಂಪನಿಯು ತನ್ನ ಲಸಿಕೆ ಅತ್ಯಂತ ಅಪರೂಪದ ಸಂದರ್ಭಗಳಲ್ಲಿ TTSಗೆ ಕಾರಣವಾಗಬಹುದು ಅನ್ನೋದನ್ನ ಒಪ್ಕೊಂಡಿದೆ. TTS ಅಂದ್ರೇನು? ಥ್ರಂಬೋಸೈಟೋಫೇನಿಯಾ ಸಿಂಡ್ರಮ್ ಅನ್ನುವಂಥದ್ದು TTS ಕಾಯಿಲೆ. ಇದರಿಂದಾಗಿ ರಕ್ತ ಹೆಪ್ಪುಗಟ್ಟುತ್ತೆ. ಅಷ್ಟೇ ಅಲ್ಲ, ಕಡಿಮೆ ಪ್ಲೇಟ್ಲೆಟ್ಸ್ ಇಳಿಕೆ ಆಗುವಂತಹ ರಕ್ತ ಹೆಪ್ಪುಗಟ್ಟುತ್ತೆ. ಅಷ್ಟೇ ಅಲ್ಲ, ಕಡಿಮೆ ಪ್ಲೇಟ್ಲೆಟ್ ನ ಎಣಿಕೆ ಕಾಣಿಸುತ್ತೆ. ಇದರಿಂದಾಗಿ ಬಹುದೊಡ್ಡ ಆರೋಗ್ಯದ ಸಮಸ್ಯೆ ಕೂಡ ಎದುರಾಗಬಹುದು. ವಿಪರ್ಯಾಸ ನೋಡಿ, ಇದೇ ಸಂದರ್ಭದಲ್ಲಿ ಅಂದ್ರೆ 2019-21 ಮಧ್ಯೆ ಸುಮಾರು 12 ಭಾರತದ ಜನಪ್ರಿಯ ನಟರು, ಸೆಲೆಬ್ರಿಟಿಗಳು ಇದೇ ಕಾರಣಕ್ಕೆ ಪುನೀತ್ ರಾಜ್ಕುಮಾರ್ ಅವರ ರೀತಿಯಲ್ಲೇ ಸಾವನ್ನಪ್ಪಿದ್ದಾರೆ. ಕೇಂದ್ರ ಸರ್ಕಾರ 52 ಕೋಟಿ ರೂಪಾಯಿಗೆ ಭಾರತೀಯರ ಆರೋಗ್ಯವನ್ನ ಅಡ ಇಟ್ಟಿದೆ ಅನ್ನೋದಾದ್ರೆ, ಪುನೀತ್ ರಾಜ್ಕುಮಾರ್ ಅವರ ರೀತಿಯಲ್ಲೇ ತೀರಾ ಸಾಮಾನ್ಯ, ಅತಿ ಬಡವ ಏನಾದ್ರೂ ಸಾವಿಗೀಡಾದ್ರೆ ಯಾರು ಹೊಣೆ? ಎಲೆಕ್ಟ್ರೋಲ್ ಬಾಂಡ್ಸ್ ಏನೋ ಮಾಡ್ಕೊಂಡು ಹಾಳಾಗೋಗ್ಲಿ, ಆದ್ರೆ ಆರೋಗ್ಯದ ಮೇಲೂ ಕೂಡ ಇಡೀ ಭಾರತೀಯರ ಆರೋಗ್ಯವನ್ನ ಅಡ ಇಡುವಂತದ್ದಿದೆಯಲ್ಲ, ನಿಜಕ್ಕೂ ಭಾರತೀಯರು ಈ ಒಂದು ತಪ್ಪನ್ನ ಕ್ಷಮಿಸ್ತಾರ? ಕೇಂದ್ರ ಸರ್ಕಾರ ಇಂಥದ್ದೊಂದು ಬೇಜವಾಬ್ದಾರಿತನದ ನಡವಳಿಕೆಯ ಮೂಲಕ ಯಾವ ಸಂದೇಶವನ್ನ ರವಾನಿಸಿದೆ?